टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಮೋದಿ ಸರ್ಕಾರ ಭಾರತ ಪಾಕ್ ನಡುವಿನ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿದೆ. ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ನೀರನ್ನ ಸಂಪೂರ್ಣವಾಗಿ ತಡೆ ಹಿಡಿಯಲಾಗಿದೆ. ಇದರಿಂದ ಪಾಕಿಸ್ತಾನದ ಸಿಯಾಲ್ಕೋಟ್ ಬಳಿ ಚೆನಾಬ್ ನದಿ ಒಣಗುತ್ತಾ ಇದೆ. ಏಪ್ರಿಲ್ 26 ಮತ್ತು ಏಪ್ರಿಲ್ 29ರಂದು ಚೆನಾಬ್ ನದಿಯ ನೀರಿನ ಪ್ರಮಾಣ ಕುಸಿದಿರುವುದು ಸ್ಯಾಟಲೈಟ್ನಿಂದ ತೆಗೆದ ಫೋಟೋಗಳಲ್ಲಿ ಸೆರೆಯಾಗಿದೆ. ಏಪ್ರಿಲ್ 26ರ ಸ್ಯಾಟಲೈಟ್ ಫೋಟೋದಲ್ಲಿ ಚೆನಾಬ್ ನದಿಯಲ್ಲಿ ನೀರು ಹರಿತಾ ಇದ್ರೆ, ಏಪ್ರಿಲ್ 29ರ ಸ್ಯಾಟಲೈಟ್ ಫೋಟೋದಲ್ಲಿ ನದಿ ಬಹುತೇಕ ಒಣಗಿ ಹೋಗಿದೆ. ಏಪ್ರಿಲ್ 24ರಿಂದ ಏಪ್ರಿಲ್ 29ರವರೆಗೆ ಅಂದ್ರೆ 6 ದಿನಗಳಲ್ಲಿ 786 ಪಾಕ್ ಪ್ರಜೆಗಳು ಅಟ್ಟಾರಿ ವಾಘಾ ಗಡಿ ಮೂಲಕ ಪಾಕಿಸ್ತಾನಕ್ಕೆ ಮರಳಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯುವಂತೆ ಹೇಳಿದ್ದ ಕೇಂದ್ರ ಸರ್ಕಾರ ಏಪ್ರಿಲ್ 27ರವರೆಗೆ ಗಡುವು ನೀಡಿತ್ತು. ಮೆಡಿಕಲ್ ವೀಸಾ ಹೊಂದಿರುವವರಿಗೆ ಏಪ್ರಿಲ್ 29ರವರೆಗೆ ಗಡುವು ನೀಡಲಾಗಿತ್ತು. ಭಾನುವಾರಕ್ಕೆ ಈ ಗಡುವು ಅಂತ್ಯಗೊಂಡಿದೆ. ರಾಜತಾಂತ್ರಿಕ ಅಥವಾ ದೀರ್ಘಾವಧಿ ವೀಸಾ ಹೊಂದಿರುವವರಿಗೆ ದೇಶ ತೊರೆಯೋದ್ರಿಂದ ವಿನಾಯಿತಿ ನೀಡಲಾಗಿದೆ. ಕರ್ನಾಟಕದಲ್ಲಿ ದೀರ್ಘಾವಧಿ ವೀಸಾ ಪಡೆದಿದ್ದ 91 ಮಂದಿ ಪಾಕಿಸ್ತಾನಿ ಪ್ರಜೆಗಳು ರಾಜ್ಯದಲ್ಲೇ ಉಳಿದಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ನಾಯಕರಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಕರೆ ಮಾಡಿ ಪಹಲ್ಗಾಮ್ ದಾಳಿ ಕುರಿತು ಮಾತನಾಡಿದ್ದಾರೆ. ಈ ವೇಳೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜೊತೆ ಚರ್ಚಿಸಿದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಪಾಕಿಸ್ತಾನ ಶಾಂತಿಗೆ ಬದ್ಧವಾಗಿದೆ, ಜಮ್ಮು ಕಾಶ್ಮೀರದ ವಿವಾದದಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿ ಪರಿಹರಿಸಬೇಕು ಅಂತ ಒತ್ತಾಯಿಸುತ್ತೇನೆ ಅಂತ ಕೋರಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಮ್ ಉಗ್ರ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಟ್ವೀಟ್ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಶ್ವಸಂಸ್ಥೆಗೆ ಧನ್ಯವಾದ ತಿಳಿಸಿದ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಪೋಸ್ಟ್ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದಕ್ಕೆ ಧನ್ಯವಾದ ಅಂತ ವಿಶ್ವಸಂಸ್ಥೆಗೆ ತಿಳಿಸಿದ ಜೈಶಂಕರ್, ದಾಳಿಗೆ ಬೆಂಬಲ ನೀಡಿದವರನ್ನ ನ್ಯಾಯಾಲಯದ ಕಟಕಟೆಗೆ ತರಬೇಕು ಅಂತ ನಿರ್ಧರಿಸಿದ್ದೀವಿ ಅಂತ ಬರೆದುಕೊಂಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ತೀವ್ರವಾಗಿ ಖಂಡಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಹೊಣೆಗಾರಿಕೆಯ ಮಹತ್ವವನ್ನು ಒಪ್ಪಿಕೊಂಡಿದ್ದೇನೆ. ಈ ದಾಳಿಯ ಅಪರಾಧಿಗಳು, ಯೋಜಕರು ಮತ್ತು ಬೆಂಬಲಿಗರನ್ನು ನ್ಯಾಯದ ಕಟಕಟೆಗೆ ತರಬೇಕೆಂದು ಭಾರತ ನಿರ್ಧರಿಸಿದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದ ಮೈಸೂರು ಮೂಲದ ಮಹಿಳೆಗೆ ಪಾಕಿಸ್ತಾನಕ್ಕೆ ಮರಳುವಂತೆ ಹೇಳಲಾಗಿದೆ. ಆದ್ರೆ ದಿಢೀರನೆ ನಾನು ಎಲ್ಲಿ ಹೋಗ್ಲಿ ಅಂತ ಮಹಿಳೆ ಅಳಲು ತೋಡಿಕೊಂಡಿದ್ದಾಳೆ. ನಾನು ಮೈಸೂರಿನವಳು. 8 ವರ್ಷದ ಬಳಿಕ ಭಾರತಕ್ಕೆ ಬಂದಿದ್ದೆ. ನನಗೆ 3 ಮಕ್ಕಳಿದ್ದಾರೆ. ಅವರನ್ನ ಕರೆದುಕೊಂಡು ಹೋಗುವವರು ಇಲ್ಲ. ನನ್ನ ಪತಿ ಫೋನ್ ರಿಸೀವ್ ಮಾಡ್ತಿಲ್ಲ. ನಾನು ಏನ್ ಮಾಡ್ಲಿ ಅಂತ ಕಣ್ಣೀರಿಟ್ಟಿದ್ದಾರೆ. ಮೈಸೂರು से शादी उधर हुई है ना, तो मैं विजिट 8 साल के बाद आई थी यहाँ इंडिया. तो मेरे 3 बच्चे अभी जो हादसे हुए कह रहे निकलो निकलो, वहाँ पर इनको तीनों को रिसीव करने वाला नहीं है. मैं इनको किसके हवाले करूँ बॉर्डर पे, वहाँ कौन इनको लेगा? ಕಳೆದ 41 ವರ್ಷಗಳಿಂದ ಭಾರತದಲ್ಲಿ ವಾಸವಾಗಿದ್ದ ಪಾಕಿಸ್ತಾನದ ಕರಾಚಿ ಮೂಲದ ಮಹಿಳೆಯನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಲಾಗಿದೆ. ನಮ್ಮನ್ನ ಯಾಕೆ ವಾಪಸ್ ಕಳುಹಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನಮಗೆ ಈ ರೀತಿ ಮಾಡಬೇಡಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ये तो मुझे भी मालूम नहीं है कि जब यहाँ हमला हुआ कश्मीर में हमला हुआ, उसकी सजा हमें मिल रही है. आए समझ में, मुझे 41 साल हो गए हैं यहाँ. ना माँ है, ना बाप है, ना बहन है, ना भाई है. मेरा कोई ठिकाना नहीं है. मैं बेसहारा हूँ. तो आपको भेज रहे, क्या कहना चाहेंगे सरकार से, क्या होना चाहिए आपको? सरकार से हम ये अपील करते हैं, ये जो कुछ हो रहा है सब गलत हो रहा है, अच्छी बात नहीं है. ಪಾಕಿಸ್ತಾನಕ್ಕೆ ತೆರಳಬೇಕಿದ್ದ ಪಾಕಿಸ್ತಾನದ ಪ್ರಜೆಯೋರ್ವ ತನ್ನ ಬಳಿ ಭಾರತದ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ಐಡಿ ಇದೆ ಎಂದಿದ್ದಾನೆ. ಅಲ್ಲದೆ ನಾನು ಭಾರತದಲ್ಲಿ ವೋಟ್ ಸಹ ಮಾಡಿದ್ದೇನೆ ಎಂದಿದ್ದಾನೆ. हमने वोट भी कास्ट किया. हमारे हर एक डॉक्यूमेंट्स यहाँ के बने, आधार कार्ड है, इलेक्शन कार्ड है, राशन कार्ड है, हमारा डोमिसाइल है मेरी यहाँ की, बाकी सारे डॉक्यूमेंट्स मेरे बने. अब मैं यहाँ से कहाँ जाऊँगा? ಒಸಾಮಾ ಕಳೆದ 17 ವರ್ಷಗಳ ಹಿಂದೆಯೇ ಭಾರತಕ್ಕೆ ಬಂದಿದ್ದಾಗಿ ಹೇಳಿಕೊಂಡಿದ್ದಾನೆ. ನನ್ನ ಬಳಿ ಪಾಸ್ಪೋರ್ಟ್ ಇಲ್ಲ ಎಂದಿರುವ ಒಸಾಮಾ, ನಾನು ಕಾನೂನಾತ್ಮಕವಾಗಿ ಭಾರತಕ್ಕೆ ಬಂದಿದ್ದೇನೆ, ಇಲ್ಲೇ ಬ್ಯಾಚುಲರ್ ಡಿಗ್ರಿ ಮಾಡುತ್ತಿದ್ದೇನೆ. ಎಲ್ಲಾ ಪಾಕಿಸ್ತಾನಿ ನಾಗರಿಕರು ಭಾರತ ತೊರೆಯುವಂತೆ ಸರ್ಕಾರ ನೀಡಿರುವ ನಿರ್ದೇಶನ ನನಗೆ ನೋವು ತಂದಿದೆ ಅಂತ ಒಸಾಮಾ ಹೇಳಿದ್ದಾನೆ.
ಪಹಲ್ಗಾಮ್ ಉಗ್ರರ ದಾಳಿ ವಿಚಾರದಲ್ಲಿ ರಾಷ್ಟ್ರದೊಂದಿಗೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟು ಪ್ರದರ್ಶಿಸ್ತಾ ಇದೆ. ಎಲ್ಲಾ ಪಕ್ಷದ ಸದಸ್ಯರು, ಪ್ರತಿನಿಧಿಗಳು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಅಂತ ಏಪ್ರಿಲ್ 24ರಂದು ನಡೆದಿದ್ದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಎಲ್ಲಾ ಕಾರ್ಯಕರ್ತರಿಗೆ ಸಿಡಬ್ಲ್ಯೂಸಿ ತೀರ್ಮಾನಕ್ಕೆ ಅನುಗುಣವಾಗಿ ಮತ್ತು ಸಾರ್ವಜನಿಕ ಸಂವಹನ ನಡೆಸುವಂತೆ ಎಐಸಿಸಿಯಿಂದ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಸೂಚನೆ ನೀಡಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನ ನರಮೇಧದಿಂದ ಪಾರಾದ ಬೀದರ್ನ ದಂಪತಿ ಅಲ್ಲಿನ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. ನಾವು ಗುಂಡಿನ ದಾಳಿ ನಡೀತಾ ಇದ್ದ ಪ್ರದೇಶದಿಂದ 14 ಕಿಲೋಮೀಟರ್ ದೂರದ ಬೆತಮ್ ವ್ಯಾಲಿಯಲ್ಲಿದ್ದೆವು. ಉಗ್ರರ ದಾಳಿಯ ವಿಷಯ ಗೊತ್ತಾದ ಬಳಿಕ ಅಲ್ಲಿಂದ ತತ್ಕ್ಷಣ ವಾಪಸ್ ಬಂದ್ವಿ ಎಂದಿದ್ದಾರೆ. ನಾವು ಓದಿದ ತಕ್ಷಣನೇ ಅಲ್ಲಿಂದ ನಮಗೆ ಇವನಿಗೆ ಗೊತ್ತಾಯ್ತು ಸರ್, ಇನ್ನು ಮಾಧ್ಯಮ ಮುಖಾಂತರ ನಮ್ಗೆ ಗೊತ್ತಾಯ್ತು ಈ ರೀತಿ ಘಟನೆ ನಡೆದಿದೆ, ಭಯೋತ್ಪಾದಕರ ದಾಳಿಯಾಗಿದೆ, ಒಂದು 25 ಜನ ಅಲ್ಲಿಂದ ತೀರ್ಕೊಂಡಿದ್ದಾರೆ ಅಂತ ನಮಗೆ ಆಮೇಲೆ ಸುದ್ದಿ ಬಂತು ಸರ್ ಈ ರೀತಿ ಅಂತ. ನೀವೇನಲ್ಲಿದ್ದೀರಾ ಘಟನೆ? ಹಾಂ ಸರ್, ಘಟನೆ ನಡೆದಾಗ ಅಲ್ಲಿರಲಿಲ್ಲ ಸರ್, ನಾವು ಪಾರಾಗಿದ್ದೀವಿ ಸರ್ ಅಲ್ಲ. ಪಹಲ್ಗಾಮ್ ಅಟ್ಯಾಕ್ ನಡೆದ 9 ದಿನಗಳ ಬಳಿಕ ಶ್ರೀನಗರದ ದಾಲ್ ಸರೋವರದಲ್ಲಿ ಪ್ರವಾಸಿಗರು ಶಿಕಾರ ರೈಡ್ ನಡೆಸಿದ್ದಾರೆ. ಬೆಂಗಳೂರು ಮೂಲದ ರಾಹುಲ್, ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಸುರಕ್ಷಿತವಾಗಿದ್ದೇವೆ, ಪ್ರವಾಸವನ್ನ ಎಂಜಾಯ್ ಮಾಡುತ್ತಿದ್ದೇವೆ ಎಂದಿದ್ದಾರೆ. कोई प्रॉब्लम नहीं है, हम लोग 2 दिन शिकारा में रुके यहाँ पे और पूरा श्रीनगर घूमे, कोई प्रॉब्लम नहीं है, एब्सोल्युटली सेफ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಪ್ರವಾಸ ರದ್ದುಗೊಳಿಸಿದ್ದಾರೆ. ಮೇ 9ರಂದು ರಷ್ಯಾದ ವಿಕ್ಟರಿ ಡೇ ಪೆರೇಡ್ನಲ್ಲಿ ಮೋದಿ ಅತಿಥಿಯಾಗಿ ಪಾಲ್ಗೊಳ್ಳಬೇಕಿತ್ತು. ರಷ್ಯಾದ ಅಧ್ಯಕ್ಷ ಪುಟಿನ್ ಮೋದಿಯವರನ್ನ ವಿಶೇಷ ಅತಿಥಿಯಾಗಿ ಆಹ್ವಾನಿಸಿದ್ರು. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಮಾಜಿ ಆರ್ಎಡಬ್ಲ್ಯೂ ಮುಖ್ಯಸ್ಥ ಅಲೋಕ್ ಜೋಶಿ ನೇಮಕಗೊಂಡಿದ್ದಾರೆ. ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಯ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ. ಹೊಸದಾಗಿ 6 ಸದಸ್ಯರು ಭದ್ರತಾ ಸಲಹಾ ಮಂಡಳಿಗೆ ಸೇರ್ಪಡೆಯಾಗಿದ್ದಾರೆ. ರಾಜ್ಯದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ 15 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ವರದಿ ಬಂದ ಬಳಿಕ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇತ್ತ ಅಸ್ಸಾಂನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪಾಕ್ ಪರ ಪೋಸ್ಟ್ ಹಾಕಿದ್ದ ಆರೋಪದ ಅಡಿ 30 ಜನರನ್ನು ಬಂಧಿಸಿದ್ದಾರೆ. ಭಾರತೀಯ ಸೇನೆ ಬಗ್ಗೆ ಹೇಳಿಕೆ ನೀಡಿದ್ದ ಪಾಕ್ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿಗೆ ಭಾರತದ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ ತಿರುಗೇಟು ನೀಡಿದ್ದಾರೆ. ನಾವು ನಿಮ್ಮನ್ನ ಕಾರ್ಗಿಲ್ನಲ್ಲಿ ಸೋಲಿಸಿದ್ದೇವೆ. ನಮ್ಮ ದೇಶದ ಸೇನೆ ಬಗ್ಗೆ ಕಾಮೆಂಟ್ ಮಾಡುವ ಬದಲು ನಿಮ್ಮ ದೇಶದ ಸ್ಥಿತಿಯನ್ನ ಸುಧಾರಿಸುವತ್ತ ಗಮನ ಹರಿಸಿ ಅಂತ ಕಿಡಿಕಾರಿದ್ದಾರೆ. ಶಿಖರ್ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿದ ಅಫ್ರಿದಿ, ಸೋಲು ಗೆಲುವುಗಳನ್ನ ಮರೆತು ಬಿಡಿ, ನಿಮಗೆ ಟೀ ಆತಿಥ್ಯ ವಹಿಸುತ್ತೇನೆ ಶಿಖರ್ ಎಂದು ವ್ಯಂಗ್ಯವಾಡಿದ್ದಾರೆ. ಪಾಕಿಸ್ತಾನದ ಮಹಿಳೆ ಜೊತೆ ಸಂಭಾಷಣೆ ನಡೆಸಿದ್ದರಿಂದ ಬೇಹುಗಾರಿಕೆ ಶಂಕೆಯ ಮೇಲೆ ಬಿಹಾರದ ಸುನಿಲ್ ಕುಮಾರ್ ರಾಮ್ ಎಂಬಾತನನ್ನ ಪಂಜಾಬ್ ಪೊಲೀಸರು ಬಂಧಿಸಿದ್ದಾರೆ. ಚಮ್ಮಾರ ಕೆಲಸ ಮಾಡುತ್ತಿದ್ದ ಈತನ ಮೊಬೈಲ್ನ ವಾಟ್ಸಾಪ್ನಲ್ಲಿ ಪಾಕಿಸ್ತಾನಿ ಮಹಿಳೆಯ ಜೊತೆ ಚಾಟ್ ಮಾಡಿರುವ ಬಗ್ಗೆ ಮಾಹಿತಿ ಇದೆ. ಕೇಂದ್ರ ಸರ್ಕಾರ ದೇಶದಾದ್ಯಂತ ಜಾತಿ ಜನಗಣತಿ ಸರ್ವೆ ನಡೆಸಲಿದೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಈ ಹಿಂದೆ ಜಾತಿ ಗಣತಿ ಬಗ್ಗೆ ವಿರೋಧ ಪಕ್ಷಗಳು ರಾಜಕೀಯ ಮಾಡಿವೆ. ರಾಜಕೀಯ ದುರ್ಲಾಭವನ್ನ ಪಡೆಯಲು ಜಾತಿ ಗಣತಿಯನ್ನ ಬಳಸಿವೆ. ಆದ್ರೆ ಜಾತಿ ಗಣತಿ ಮಾಡೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ವಿಚಾರ. ಹೀಗಾಗಿ ಈಗ ಮೋದಿ ಸರ್ಕಾರವೇ ಮುಂದಿನ ಜನಗಣತಿ ವೇಳೆ ಜಾತಿ ಗಣತಿಯನ್ನು ಸರ್ವೆ ಮಾಡಿಸಲಿದೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. कांग्रेस और इंडी गठबंधन के दलों ने जाति जनगणना के विषय को केवल अपने राजनीतिक लाभ के लिए उपयोग किया. इस प्रकार के सर्वे से समाज में भ्रांति फैली है. इन सभी स्थितियों को ध्यान में रखते हुए और यह सुनिश्चित करते हुए कि हमारा सामाजिक ताना बाना राजनीति के दबाव में न आए, जातियों की गणना एक सर्वे के स्थान पर मूल जनगणना में ही सम्मिलित होनी चाहिए. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ನಡೆಸಲು ನಿರ್ಧರಿಸಿರುವುದನ್ನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ವಾಗತಿಸಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿದ್ದು, ಆರಂಭದಿಂದಲೂ ಜಾತಿ ಜನಗಣತಿಗೆ ಕಾಂಗ್ರೆಸ್ ಆಗ್ರಹಿಸುತ್ತಿದೆ ಎಂದಿದ್ದಾರೆ. ಜಾತಿ ಜನಗಣತಿ ನಡೆಸಲು ತಳಮಟ್ಟದಲ್ಲಿ ಕಾಂಗ್ರೆಸ್ ಅಭಿಯಾನ ನಡೆಸಿದೆ. ಕೇಂದ್ರ ಸರ್ಕಾರ 11 ವರ್ಷಗಳ ಬಳಿಕ ಈಗ ಜಾತಿ ಗಣತಿ ಸರ್ವೆಗೆ ಮುಂದಾಗಿದೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ನಡೆಸಲು ನಿರ್ಧರಿಸಿದ್ದು ಸ್ವಾಗತಾರ್ಹ. ನಮಗೆ ಜನಸಾಮಾನ್ಯರ ಜಾತಿ ಜನಗಣತಿ ಆಗಬೇಕಿದೆ. 4 ಗೋಡೆಗಳ ನಡುವೆ ಕೂತು ಅಧಿಕಾರಿಗಳು ಸಿದ್ಧಪಡಿಸುವ ಜಾತಿ ಗಣತಿ ವರದಿ ಬೇಡ. ನೀವು ಯಾವ ಮಾದರಿಯಲ್ಲಿ ಜಾತಿ ಜನಗಣತಿ ಸರ್ವೆ ನಡೆಸ್ತೀರಾ? ಜಾತಿ ಜನಗಣತಿ ಸರ್ವೆ ವೇಳೆ ಜನರಿಗೆ ಯಾವೆಲ್ಲ ಪ್ರಶ್ನೆ ಕೇಳ್ತೀರಾ? ಜಾತಿ ಗಣತಿ ಸರ್ವೆ ನಡೆಸಲು ಎಷ್ಟು ದಿನ ತೆಗೆದುಕೊಳ್ತೀರಾ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡಿ ಅಂತ ಕೇಂದ್ರ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ.
ಜಾತಿ ಜನಗಣತಿ ನಡೆಸೋ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಜಾತಿ ಗಣತಿ ವಿಚಾರ ನಮ್ಮ ಪ್ರಣಾಳಿಕೆಯಲ್ಲಿಯೇ ಹೇಳಿದ್ದೆವು. ಈಗ ಕೇವಲ ಜಾತಿ ಗಣತಿ ಜನಗಣತಿ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಸಾಮಾಜಿಕ ಆರ್ಥಿಕ ಸರ್ವೆ ಬಹಳ ಮುಖ್ಯವಾಗಿದೆ. ಸಾಮಾಜಿಕ ನ್ಯಾಯ ಕೊಡಲು ಸಾಮಾಜಿಕ ಆರ್ಥಿಕ ಸರ್ವೆ ಮಾಡಬೇಕಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಅಂಡ್ ಕ್ಯಾಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ಈಗಿರ್ತಕ್ಕಂಥದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿ. ಸೆನ್ಸಸ್ ಅಂಡ್ ಕ್ಯಾಟ್ ಸೆನ್ಸಸ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ. ಇನ್ನೊಂದೆಡೆ ರಾಷ್ಟ್ರವ್ಯಾಪಿ ಜಾತಿ ಗಣತಿಗೆ ನಿರ್ಧರಿಸಿರುವ ಕೇಂದ್ರ ಸರ್ಕಾರದ ನಿಲುವನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸ್ವಾಗತಿಸಿದ್ದಾರೆ. ಶ್ರೀ ರಾಹುಲ್ ಗಾಂಧಿಯವರು ಕಳೆದ ವರ್ಷ ತಮ್ಮ ಐತಿಹಾಸಿಕ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಷ್ಟ್ರವ್ಯಾಪಿ ಜಾತಿ ಜನಗಣತಿ ನಡೆಸಲು ಮೊದಲು ಒತ್ತಾಯಿಸಿದ್ರು. ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಒಪ್ಪಿಗೆ ನೀಡಲು ಒತ್ತಾಯಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿತು. ಮುಂದಿನ ರಾಷ್ಟ್ರೀಯ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನು ನಡೆಸಲು ನಿರ್ಧರಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರವನ್ನ ಅಭಿನಂದಿಸುತ್ತೇವೆ ಎಂದಿದ್ದಾರೆ. ದೇಶದಲ್ಲಿ ಮೊಟ್ಟಮೊದಲ ಜಾತಿ ಗಣತಿ ಸರ್ವೆ ಬ್ರಿಟಿಷರಿಂದ ನಡೆದಿತ್ತು. ಸ್ವತಂತ್ರದ ನಂತರ ನಡೆಯಲಿರೋ ರಾಷ್ಟ್ರವ್ಯಾಪಿ ಜಾತಿ ಗಣತಿ ಇದಾಗಿದೆ. 1871-72ರಲ್ಲಿ ಬ್ರಿಟಿಷರಿಂದ ಮೊದಲ ಔಪಚಾರಿಕ ಜನಗಣತಿ ಸರ್ವೆ ನಡೆದಿತ್ತು. 1881ರಲ್ಲಿ ಜಾತಿಗಣತಿಯ ವಿವರವಾದ ದಾಖಲಾತಿ ಆರಂಭವಾಗಿದ್ದು, 1931ರಲ್ಲಿ ಕೊನೆಯ ಸಂಪೂರ್ಣ ಜಾತಿಗಣತಿ ಸರ್ವೆ ನಡೆದಿತ್ತು. ಆದರೆ 1951ರಿಂದ ಜಾತಿಗಣತಿಯಲ್ಲಿ ಜಾತಿಗಣತಿ ತೆಗೆದುಹಾಕಲಾಯಿತು. ಕೇವಲ SC/ST ದತ್ತಾಂಶ ಸಂಗ್ರಹ ಮಾತ್ರ ನಡೆಸಲಾಗ್ತಿತ್ತು. ಈಗ ಮೋದಿ ಸರ್ಕಾರದಿಂದ ಜಾತಿಗಣತಿ ಸರ್ವೆ ನಡೆಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಂದುಳಿದ ಜಾತಿಗಳಿಗೆ ಶಿಕ್ಷಣ, ಉದ್ಯೋಗ, ಮೀಸಲಾತಿ ಸೌಲಭ್ಯ ಹೆಚ್ಚಿಸಲು ಮತ್ತು ಆರ್ಥಿಕ ಸಾಮಾಜಿಕ ಅಸಮಾನತೆ ಸರಿಪಡಿಸಲು ಜಾತಿಗಳ ಅಂಕಿಅಂಶ ಆಧಾರಿತ ಯೋಜನೆಗಳನ್ನು ರೂಪಿಸುವ ಗುರಿ ಇಡಲಾಗಿದೆ. ಒಬಿಸಿ, SC/ST ಜನಸಂಖ್ಯೆಗೆ ತಕ್ಕಂತೆ ಮೀಸಲಾತಿ ನೀಡಲು ಸಹಕರಿಸಲಾಗುವುದು ಮತ್ತು ಜಾತಿಗಳ ಅಂಕಿಅಂಶದಿಂದ ಸರ್ಕಾರಿ ಯೋಜನೆಗಳ ಕುರಿತು ಸ್ಪಷ್ಟ ಚಿತ್ರಣ ಪಡೆಯುವ ಗುರಿ ಇಡಲಾಗಿದೆ. ದೇಶಾದ್ಯಂತ ಜಾತಿಗಣತಿ ಹಾಗೂ ಜನಗಣತಿ ಮಾಡೋಕೆ ನಿರ್ಧರಿಸಿದ ಕೇಂದ್ರ ಸರ್ಕಾರದ ನಡೆ ಬಗ್ಗೆ ಬಿಹಾರದ ಮಾಜಿ ಸಿಎಂ RJD ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ವ್ಯಂಗ್ಯವಾಡಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರೋ ಬಿಹಾರದಲ್ಲಿನ ಕೆಲ ದಶಕಗಳ ಹಿಂದಿನ ರಾಜಕೀಯ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿ ಬಿಜೆಪಿ ಸರ್ಕಾರಕ್ಕೆ ಲಾಲು ಟಾಂಗ್ ಕೊಟ್ಟಿದ್ದಾರೆ. ಜಾತಿ ಜನಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿರುವುದು ಸಾಮಾಜಿಕ ನ್ಯಾಯದ ಪರವಾದ ಸಿದ್ಧಾಂತಕ್ಕೆ ಉತ್ತಮ ಉದಾಹರಣೆ. ಒಂದು ಕಾಲದಲ್ಲಿ ಇದೇ ಜಾತಿ ಜನಗಣತಿಗೆ ನಾವು ಒತ್ತಾಯಿಸಿದ್ದಾಗ ಅದನ್ನ ನಿರಾಕರಿಸಿದ್ರು. ಈಗ ಅದೇ ಜಾತಿ ಜನಗಣತಿ ಮಾಡೋಕೆ ಹೊರಟಿದ್ದಾರೆ ಅಂತ ಲಾಲು ಟ್ವೀಟ್ ಮಾಡಿದ್ದಾರೆ. ಈ ಬಿಜೆಪಿ RSS ಅವರ ಕಿವಿ ಹಿಡಿದು ಬಸ್ಕಿ ಹೊಡೆಸಿ ನಾವು ಜಾತಿ ಜನಗಣತಿ ಮಾಡಿಸ್ತೇವೆ. ಬಿಹಾರ ದೇಶಕ್ಕೆ ರಾಜಕೀಯ ನಿರ್ದೇಶನ ನೀಡುತ್ತೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೇನೆ, ಇನ್ನು ಮುಂದೆ ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಕ್ಷೇತ್ರಗಳನ್ನ ಮೀಸಲಿಡಲಾಗುವುದು. ನಮ್ಮ ಸಿದ್ಧಾಂತಗಳ ಮೂಲಕ ಸಂಘಿಗಳನ್ನ ಕುಣಿಸೋದು ಮುಂದುವರಿಸ್ತೇವೆ.